ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಇದು 4ನೇ ಆವೃತ್ತಿ ಮಾಡ್ತಾ ಇರೋದು ಮೈಸೂರಿನಲ್ಲಿ. ಮೈಸೂರಿನಲ್ಲೇ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೈಸೂರು ಸಿನಿಮಾ ಸೊಸೈಟಿ ವತಿಯಿಂದ ಯಾಕೆ ಇಡೀ ಆಲ್ಮೋಸ್ಟ್ ಪ್ರಪಂಚದಾದ್ಯಂತ ಇರೋ ಬಹುತೇಕ ದೇಶಗಳಿಂದ ನಮಗೆ ಸಿನಿಮಾಗಳು ಬಂದಿದೆ. ಸುಮಾರು ಒಂದು 3200 ಚಿತ್ರಗಳು ಒಂದು 125 ದೇಶಗಳಿಂದ ಬಂದಿದೆ. ಮೈಸೂರನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತುಂಬ ಜನ ಕೇಳ್ತಾರೆ. ನಾವು ಹೊರಗಡೆ ಹೋದಾಗ ಏನಿದೆ ಮೈಸೂರು ಸಿನಿಮಾ ಸೊಸೈಟಿ ಅಂತೇಳಿ, ಮೈಸೂರವ್ರು ನೀವು ಇಡೀ ಜಗತ್ತಿಗೆ ಇದು ಮಾಡ್ತಾ ಇದ್ದೀರಲ್ಲ. ಕನ್ನಡ ಇಂಡಸ್ಟ್ರಿ ಅಂತ ಬಂದರೆ ಅದಕ್ಕೆ ಒಂದು ಬಿಗಿನಿಂಗ್ ಅಂತ ಆಗಿರ್ತಕ್ಕಂಥದ್ದು ಮೈಸೂರಿನಿಂದಾಗಿ. ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಪುಟ್ಟಣ್ಣ ಕಣಗಾಲ್ ಅವರಾಗಿರ್ಬೋದು, ಈ ಭಾಗದಲ್ಲಿ ತುಂಬ ಜನ ಕನ್ನಡ ಫಿಲಿಮ್ ಇಂಡಸ್ಟ್ರಿಗೆ ಮೈಸೂರಿನ ಕೊಡುಗೆ ಹೆಚ್ಚಿರೋದ್ರಿಂದ ನಾವು ಮೈಸೂರು ಸಿನಿಮಾ ಸೊಸೈಟಿಯಿಂದ ಮೈಸೂರಿನಿಂದ ಇದು ಪ್ರಾರಂಭ ಆಗಲಿ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಇದು 4ನೇ ವರ್ಷ ಅತ್ಯಂತ ವಿಜೃಂಭಣೆಯಾಗಿ ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ನಡೀತಾ ಇದೆ. ಇಡೀ ವರ್ಷ ಪೂರ್ತಿ ಮಾಡ್ತಕ್ಕಂಥ ಕಾರ್ಯಕ್ರಮ, ಫಿಲಿಮ್ ಆ್ಯಕ್ಟಿಂಗ್ ಕ್ಲಾಸಸ್ಗಳು, ಡೈರೆಕ್ಷನಲ್ ಕ್ಲಾಸಸ್ಗಳು, ಸ್ಕ್ರಿಪ್ಟ್ ರೈಟಿಂಗ್ಸು, ಆ್ಯಕ್ಟಿಂಗ್ ಕ್ಲಾಸಸ್ಗಳು, ಈ ಥರ ರಿನೌಂಡ್ ತುಂಬ ಜನಪ್ರಿಯ ನಟರು ಅಥವಾ ನಿರ್ದೇಶಕರು ಆ ಒಂದು ವಲಯದಲ್ಲಿ ತುಂಬ ಪ್ರಭಾವಿ ಇರೋವ್ರ ಕಡೆಯಿಂದ ಪ್ರತಿ ವರ್ಷ ಪೂರ್ತಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದೆ ಮೈಸೂರು ಸಿನಿಮಾ ಸೊಸೈಟಿ ಅಂತ. ಇದೊಂದು ಫ್ಲ್ಯಾಗ್ಶಿಪ್ ಇವೆಂಟ್ ಪರಿದೃಶ್ಯ ಅಂತೇಳಿ 3 ದಿನದ ಇವೆಂಟ್ ನಡೀತಾ ಇದೆ. 20, 21, 22 ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ. ಮೊದಲನೇ ದಿನ ಶ್ರೀಯುತ ಜಗ್ಗೇಶ್, ಹಿರಿಯ ಕಲಾವಿದರು, ರಾಜ್ಯಸಭಾ ಸದಸ್ಯರು ಅವರು, ಮತ್ತು ಪ್ರಕಾಶ್ ಬೆಳವಾಡಿಯವರು ಮತ್ತಿತರ ಚಲನಚಿತ್ರ ನಟರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಉದ್ಘಾಟನೆ ಮಾಡಿದ್ಮೇಲೆ ಇಲ್ಲಿ ಯಾವ್ದು ಪ್ರಶಸ್ತಿ ಬಂದಿದೆಯೋ ಒಂದು 30 ಚಿತ್ರಗಳಿಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಬೇರೆ ಬೇರೆ ವಿಭಾಗದಿಂದ. ತುಂಬ ಜಗತ್ತಿನ ವಿವಿಧ ಭಾಷೆಗಳ ಚಿತ್ರಗಳು, ಸ್ಪೇನ್, US, ಇರಾಕ್ ಮೂವೀಸ್ಗಳು ಬಂದಿದೆ. ಭಾರತದ ಬೇರೆ ಬೇರೆ ಭಾಷೆಗಳ ಮೂವಿಗಳು ಯಾವ್ದು ಅವಾರ್ಡ್ ವಿನ್ ಆಗಿದೆಯೋ ಅದ್ರ ಎಲ್ಲರದ್ದೂ ಇದೇ ಮಹಾರಾಜ ಗ್ರೌಂಡ್ನಲ್ಲಿ ಥಿಯೇಟ್ರ್ ಸೆಟಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರದರ್ಶನಗೊಳ್ತವೆ 30 ಚಿತ್ರಗಳು. ನಂತರ ಮಾಸ್ಟರ್ ಕ್ಲಾಸಸ್ ಕಡೆ ಇರ್ತದೆ. ಸೊ ಪ್ರಖ್ಯಾತ ಲೇಖಕರಾದಂಥ ಜೋಗಿ ಅವರು, ಹಿರಿಯ ನಿರ್ದೇಶಕರಾದಂಥ ರಾಜೇಂದ್ರ ಸಿಂಗ್ ಬಾಬು ಅವರು, ಗಿರಿಜಾ ಲೋಕೇಶ್ ಅವರು, ಮುಂತಾದ ಹಿರಿಯ ಕಲಾವಿದರು, ವಿ ನಾಗೇಂದ್ರ ಪ್ರಸಾದ್ ಅವರು, ಇವರೆಲ್ಲ ಚಿತ್ರ ಬಗ್ಗೆ ಮಾಸ್ಟರ್ ಕ್ಲಾಸಸ್ಗಳಲ್ಲಿ ಅವ್ರ ಜೊತೆ ಸಂವಾದ ಮಾಡೋದಿರುತ್ತದೆ. ನಂತರ ಸಂಜೆಗೆ ಪ್ರತಿದಿನ ಮ್ಯೂಸಿಕಲ್ ಇವೆಂಟ್ಸ್ ಇರ್ತದೆ. ಮೊದಲನೇ ದಿನ ಶುಕ್ರವಾರ ಶ್ರೀಯುತ ಪ್ರಖ್ಯಾತ ಗಾಯಕರಾದಂಥ ರಾಜೇಶ್ ಕೃಷ್ಣನ್ ಅವರು ಮತ್ತು ಶ್ರೀಮತಿ MD ಪಲ್ಲವಿ ಅವರು ಸಂಗೀತೋತ್ಸವ ನಡೆಸ್ಕೊಳ್ತಾರೆ. ಸಂಜೆ 6 ಗಂಟೆಯಿಂದ ಪ್ರಾರಂಭವಾಗಿ. ಮತ್ತು ನೆಕ್ಸ್ಟ್ ದಿನ ಸ್ಯಾಟರ್ಡೇನೂ ಸಹ ನಮಗೆ ಮೂವಿ ಶೋ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಶ್ರೀಯುತ ಹೇಮಂತ್ ಮತ್ತು ಲಹರಿ ಮಹೇಶ್ ಅವರಿಂದ ಸಂಗೀತ ಸಂಜೆ ಇರ್ತದೆ. ಮತ್ತು 3ನೇ ದಿನ ನಮಗೆ ಅವಾರ್ಡ್ ಯಾವ್ಯಾವ ಮೂವಿಗಳು ವಿನ್ ಆಗಿದೆ ಅವ್ರಿಗೆಲ್ಲರಿಗೂ ಬಹುಮಾನವೇನು ಅವಾರ್ಡ್ ಸೆರೆಮನಿ ಇರ್ತದೆ. ಶ್ರೀಯುತ ಡಾಲಿ ಧನಂಜಯ ಅವರು, ಖ್ಯಾತ ನಟರು, ಅವರು ಇರ್ತಾರೆ ನಮ್ಮ ಜೊತೆ. ಶ್ರೀಯುತ CN ಮಂಜುನಾಥ್, ಜಯದೇವ ಉದ್ಯೋಗ ಸಂಸ್ಥೆಯ ಮಾಜಿ ಮುಖ್ಯಸ್ಥರು, ಅವರು ಇರ್ತಾರೆ ನಮ್ಮ ಜೊತೆ. ಹಾಗೆ ಇನ್ನೂ ಹಲವಾರು ಕಲಾವಿದರುಗಳು, ಶ್ರೀಯುತ ಯದುವೀರ್ ಒಡೆಯರ್ ಅವರು ಇರ್ತಾರೆ ನಮ್ಮ ಜೊತೆ. ಇನ್ನೂ ತುಂಬ ಜನ